राजाधिराज सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ ಪಾರ್ವತಿ ಪದೇ ಶಿವರ ರಮಾದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜಯ ಜಯ ರಾಮ ಕೃಷ್ಣ ಹರಿ. धर्म संस्थापनेचे नर ते ईश्वराचे अवतार झाले आहेत पुढे होणार देणे ईश्वराचे. जय जय रघुवीर समर्थ. ಪ್ರಥಮವಾಗಿ ನಮ್ಮ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಟ್ಟಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರಾಧಿಪತಿ ಸದ್ಗುರು ಸಮರ್ಥ ಕಿರ್ಮಲ್ಲೇಶ್ವರ ಮಹಾರಾಜರು ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಗಳ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದ ಮೂಲ ಪುರುಷರಾಗಿರುವಂತಹ ಸದ್ಗುರು ಸಮರ್ಥ ಭಾವುಸಾಹೇಬ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರಿವರನ್ನದೇ ಇಂಚಗಿರಿ ಸಂಪ್ರದಾಯದಲ್ಲಿ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾರಾಜರ ಕೃಪಾ ಇಂಥ ಒಂದು ಭಾವಿಕ ಭಕ್ತರಿಂದ ಕೂಡಿರುವಂತಹ ಗ್ರಾಮಕ್ಕೆ ಬಂದೆವು ಅನ್ನೋದಕ್ಕಿಂತ ಸಮರ್ಥರು ನಮ್ಮನ್ನು ಕೊಟ್ಟು ಕಳಿಸ್ಯಾರ.
ಉದ್ದೇಶ ಸದ್ಗುರುನಾಥ್ ಏನಾದರೂ ತನ್ನ ಶಿಷ್ಯರಿಗೆ ಪ್ರೇರಣೆ ಮಾಡಬೇಕಾಗಿತ್ತಂದ್ರೆ ಶಿಷ್ಯನ ಉತ್ತರೋತ್ತರ ಕಲ್ಯಾಣಕ್ಕೆ ಅಥವಾ ಅವನ ಸಾಧನೆಗೆ ಸಹಾಯ ಆಗಲಿ ಅಂತೇಳಿ ಕಳಿಸಿರ್ತಾನೆ. ಹೆಂಗಾಗ್ತದಂದ್ರೆ ನಾವು ಈ ಪರಮಾರ್ಥ ಮಾರ್ಗದೊಳಗೆ ಅಹಂ ಕರ್ತೃತ್ವ ಮತ್ತು ಅಹಂ ಜ್ಞಾತೃತ್ವ ಇವು ಎರಡರೊಳಗೆ ಸಿಕ್ಕ ಸದ್ಗತಿಯಿಂದ ವಂಚಿತರಾಗಿ ಬಿಡ್ತಿರ್ತೀವಿ ನಾವು. ಸ್ವಲ್ಪ ದಿವಸ ನಾವಿಲ್ಲೇ ಏನಾದರೂ 4 ವಿಚಾರಗಳನ್ನು ಕೇಳಿ ಓದಿ ತಿಳ್ಕೊಂಡೇವಂದ್ರೆ ನಾನು ತಿಳಿದವ ಅನ್ನುವಂಥದ್ದು ಒಳಗೆ ಸೇರ್ತದೆ. ಇನ್ನು ಓಡಾಡಿ ಖರ್ಚು ಮಾಡಿ ಸದ್ಗುರುವಿನ ಒಂದು ಕಾರ್ಯದೊಳಗೆ ಅವು ಭಾಳಷ್ಟು ಮಾಡ್ಲಿಕ್ಕೆ ಕಟ್ಟಿದ್ದಂದ್ರೆ ಅಹಂ ಕರ್ತೃತ್ವ ಅವತ್ತು, ಅಹಂ ಜ್ಞಾತೃತ್ವ, ಅಹಂ ಕರ್ತೃತ್ವ. ಇವು ಎರಡೂ ನಮ್ಮ ಶಿಷ್ಯರಿಗೆ ಇವು ಎರಡತ್ರ ಇದು ಆಗಬಾರ್ದು, ಜಳ ತಾಕಬಾರ್ದು ಅಂಥೇಳಿ ನಮಗಿಂತ ಹೆಚ್ಚು ಭಾವಿಕತನದಿಂದ ಭಾವಿಕ ಭಕ್ತರ ಒಂದು ಸಮುದಾಯದೊಳಗೆ ನೀವು ಹೋಗ್ರಿ, ನೋಡ್ರಿ, ನೋಡಿದಾಗ ನಿಮಗೆ ಅನ್ನಿಸ್ತದೆ ನೀವು ಎಲ್ಲಿದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಮಹಾರಾಜರು ಏನು ಮಾಡ್ತಾರಂದ್ರೆ ಒಂದೊಂದು ಕಡೆ ನಮಗೆ ಕಳಿಸ್ತಿರ್ತಾರೆ. ಅಲ್ಲಿ ನಾವೇನು ತಿಳ್ಕೊಬೇಕಂದ್ರೆ ಅಲ್ಲಿರುವಂಥ ಭಕ್ತರ ಹೃದಯ, ಅವರ ಅಂತರಂಗ, ಅವರ ಆಂತರಿಕ ಸ್ಥಿತಿ, ಅವರ ಸಾಧನಾ ಕ್ರಮ ಮತ್ತು ಅವರಲ್ಲಿರುವಂತಹ ಭಗವತ್ ಪ್ರಾಪ್ತಿಯ ತಳಮಳ, ಅನುತಾಪ ಇವೆಲ್ಲನೂ ನಾವು ವೀಕ್ಷಣೆ ಮಾಡಿಕೊಂಡು ನಮ್ಮಲ್ಲಿ ಅದರ ಕೊರತಿದ್ರೆ ಅದನ್ನು ನಾವು ಏನಪ್ಪ ಅಂದ್ರೆ ನಮ್ಮಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಮಹಾರಾಜರ ಇಚ್ಛಾ. ಅಂಥ ಒಂದು ಸದವಕಾಶ ನನ್ನ ದೃಷ್ಟಿಯೊಳಗೆ ನನಗೆ ಇಲ್ಲಿ ಈ ಒಂದು ಕೌಟುಕೊಪ್ಪ ಗ್ರಾಮಕ್ಕೆ ಬಂದ ಕೂಡಲೇ ನನಗೆ ಅನ್ನಿಸ್ತು, ಗಿರಿಮಲ್ಲಪ್ಪ ಮಹಾರಾಜರು ಇಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿ ಹೋಗ್ಯಾರಲ್ಲ. ಇಲ್ಲಿ ಹೇಳಿದ್ರು ಇವರು, ಇಲ್ಲಿಯವರು 4 ಕಡೆ ಗಿರಿಮಲ್ಲಪ್ಪ ಮಹಾರಾಜರ ಒಂದು ಭಕ್ತಿ ಕಾರ್ಯ ಇದೇ ಊರಾಗೆ ನಡೀತದಂತ. ಎಲ್ಲ ಕಡೆನೂ ಇಷ್ಟು ಈ ರೀತಿ ಒಂದು ಏನಪ್ಪ ಅಂದ್ರೆ ಭಕ್ತಿಪೂರ್ವಕ ನಡೀತದೆ. ಒಂದೇ ಊರಾಗಿ ಇಷ್ಟು ಕಡೆ ಸದ್ಗುರುವಿನ ಭಕ್ತಿ ನಡೀಲಿಕ್ಕತ್ತದ ಅಂತಂದ್ರೆ ಇದೇನು ಸಾಮಾನ್ಯ ಕೆಲಸ ಅಲ್ಲ. ಎಷ್ಟರೇ ಸದ್ಗುರುವಿನ ಕೃಪಾ ಈ ಊರಿಗೆ ಆಗಿರಬೇಕು, ಆ ಸಂತೋಷ ಅನ್ನಿಸ್ತದ. ಇವತ್ತು ನೋಡ್ರಿ, ಇದು ಏನಂತಾರಂದ್ರೆ ಸಮರ್ಥರಂತಾರ, ಧರ್ಮ ಸಂಸ್ಥಾಪನೆ ಚೇ ನರ ತೇ ಈಶ್ವರಾಚೆ ಅವತಾರ ಅಂತ. 18ನೇ ದಶಕನೊಳಗೆ ಸಮರ್ಥರು ಈ ಮಾತನ್ನು ಹೇಳ್ತಾರೆ. ಧರ್ಮ ಸಂಸ್ಥಾಪನೆ ಚೇ ನರ ते ईश्वराचे अवतार झाले आहेत, पुढे होणार देणे ಈಶ್ವರಾಚೆ. ಇದು ಎಲ್ಲ ಭಗವಂತನ ಒಂದು ಕೊಡುಗೆ ಅಂತಾರೆ ಅವರು. ಯಾವಾಗ ಧರ್ಮದ ಗ್ಲಾನಿ ಆಗ್ತದ, ಯಾವಾಗ ತಮೋಗುಣಿ ಜನರು ಹೆಚ್ಚಾಗ್ತಾರೆ, ರಜೋಗುಣ ತಮೋಗುಣ ಇವೆರಡು ಪ್ರಬಲ ರೀತಿಯಿಂದ ಇಲ್ಲಿ ಕಾರ್ಯ ಮಾಡ್ಲಿಕ್ಕತ್ತಾವ. ನೀತಿ ಧರ್ಮ ಇವನ್ನೆಲ್ಲ ಇವತ್ತರ ಕಡೆ ನೋಡಲಾರ್ದ ಮನುಷ್ಯ ರೂಪೇಣ ಮೃಗಾಶ್ಚರಂತೆ ಅಂತ, ಮನುಷ್ಯ ರೂಪದಿಂದ ತಿರುಗಾಡುವ ಮೃಗಗಳಂತೆ ಜನರು ಯಾವಾಗ ವರ್ತನ ಶುರು ಮಾಡ್ತಾರೆ, ಆವಾಗ ಭಗವಂತ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಂಶ ರೂಪದಿಂದ ಕಲಾರೂಪದಿಂದ ಆವೇಶ ರೂಪದಿಂದ ಪೂರ್ಣ ರೂಪದಿಂದ ಪೂರ್ಣ ಪರಬ್ರಹ್ಮ ಸ್ವರೂಪದಿಂದ ಈ ಭೂಮಿ ಮೇಲೆ ಅವತರಿಸಿಕೊಂಡು ಬರ್ತಾನಂತ. ಅಂಥ ಒಂದು ಅವತರಣಿಕ ಇವತ್ತಿನ ದಿವಸ ಅವತಾರಗಳಲ್ಲಿ 8ನೇ ಅವತಾರ ಆಗಿರುವಂತಹ ಕೃಷ್ಣಾವತಾರ ಇವತ್ತಿನ ದಿವಸ ಇಲ್ಲಿ ಭೂಮಿ ಮೇಲೆ ಪ್ರಾದುರ್ಭಾವ ಆಗ್ತದೆ. ಅಂಥ ಒಂದು ಸುಸಮಯದೊಳಗೆ ನಾವು ನೀವುಗಳೆಲ್ಲ ಕೂಡೆವು. ಕೃಷ್ಣ ಪರಮಾತ್ಮ ಅವತರಿಸಲಿಕ್ಕೆ
ಏನು ಅದಕ್ಕೆ ಹಿಂದೊಂದು ಏನಾದರೂ ಕಾರಣ ಇರಬೇಕಲ್ಲ. ಆಗಾಗ ಯಾಕೆ ಈ ಅವತರಣ ಕಾರ್ಯ ನಡೀತದೆ ಭಗವಂತನಿಂದ ಅಂಥೇಳಿ ನಮಗೆ ಅನ್ನಿಸ್ತಿರಬೇಕು. ಯಾಕಂದ್ರೆ 10 ಅವತಾರ ತೊಟ್ಟುಕೊಂಡು ಬಂದ, ಮುಂದೆ ಸದ್ಗುರುಗಳ ಸ್ವರೂಪದಿಂದ, ಸಂತರ ಸ್ವರೂಪದಿಂದ, ದಾಸರ ಸ್ವರೂಪದಿಂದ, ಶರಣರ ಸ್ವರೂಪದಿಂದ ಇವರೆಲ್ಲರೂ ಅವತಾರಿಕರೇ. ಇಲ್ಲಿ ಜನರಲ್ಲಿರುವಂಥ ಅವಾಗ ಏನಿತ್ತು ಅಂದ್ರೆ ರಾಕ್ಷಸರು ಉಪಟಳ ಇತ್ತು, ಅವರು ಸಹವಾಸ ಮಾಡೋ ಸಂಬಂಧನೂ ಅವತಾರ ತೊಟ್ಟುಕೊಂಡು ಬಂದ. ಮುಂದೆ ರಾಕ್ಷಸ ರೂಪದ ರಾಜರ ನಿರ್ಮಾಣ ಆಗಿಬಿಟ್ರು. ರಾಕ್ಷಸ ರೂಪದ ರಾಕ್ಷಸರು ಇದ್ದಂಗೆ ಅವ್ರು ರಾಜರು. ಕೃಷ್ಣಾವತಾರ ಕಾಲದಾಗ ಹೆಂಗಿತ್ತಂದ್ರೆ ಜರಾಸಂಧ, ದುರ್ಯೋಧನ, ಕಂಸ, ಚಾಣೂರ ಇವರೆಲ್ಲರೂ ಹೆಂಗಿದ್ರು ಅಂದ್ರೆ ನೋಡ್ಲಿಕ್ಕೆ ಮನುಷ್ಯರ ಇದ್ರ ಖರೆ. ಇವ್ರದ್ದು ಹೆಂಗಂದ್ರ ಅಂತರಿದರು ಕಪಟ दुसऱ्याचे करी तलपट सदा मस्त सदा उद्धट तो तमो गुण. ಸಮರ್ಥರಂತಾರೆ ಪ್ರಬಲವಾದ ತಮೋ ಗುಣದಿಂದ ಕೂಡಿದವರು ಇವರು. ಅಂತರಂಗದೊಳಗೆ ಕಪಟ ಗುಣ ಇಟ್ಬೋದು, ಎದುರಿನವರ ಅಂತಃಕರಣ ತಳಮಳ ಆಗಂಗ ವರ್ತನೆ ಮಾಡೋದು, ಹೊಡೆಯೋದು, ಬಡಿಯೋದು, ಕೊಲ್ಲುವುದು, ಏನು ಇದ್ರೊಳಗೆ ಅವರಿಗೆ ಆನಂದ ಸಿಗ್ತದೆ. ಸದಾ ಮಸ್ತ ಸದಾ ಉದ್ದಟ. ಈಗಿನ ಪೀಳಿಗೆಯೊಳಗೆ ಕೆಲವೊಬ್ಬರು ನೋಡ್ತೀವಿ ನೋಡ್ರಿ, ಹಿಂಗಾರೆ ಆದರೆ ಏನು ಸುಮ್ಮನೆ ಉದ್ದಟತನ ಮಾಡ್ಕೋತೇನೆ ಅಡ್ಡಾಡ್ತಿರ್ತಾರಲ್ಲ, ಇವರಿಗೆ ಸರಿಯಾದ ಮಾರ್ಗ ತೋರಿಸೋ ಸಂಬಂಧಿ ಭಗವಂತ ಇಷ್ಟು ಪ್ರಕಾರ 6 ಪ್ರಕಾರದಿಂದ ಅವತಾರ ತೊಟ್ಟುಕೋತಾರಂತ. ಅಂಶಾವತಾರ ಭಗವಂತನ ಅಂಶದಿಂದ ಅವತರಣ ಆಗಿರ್ತದೆ. ಆ ಅವತರಣ ಆದವರಿಂದ ಮತ್ತೆ ಅವತರಣ ಆಗ್ತದಲ್ಲ, ಅದು ಅಂಶ ಅವತಾರ. ಆಮೇಲೆ ಕಲಾವತಾರ, ಆವೇಶಾವತಾರ, ನರಸಿಂಹ ಅವತಾರ, ಇದು ಆವೇಶಾವತಾರ. ಪೂರ್ಣಾವತಾರ, ಪೂರ್ಣ ಅವತಾರ ಏನದಲ್ಲ ಅದು ಇವತ್ತಿನ ದಿವಸ ಅವತರಿಸಿದಂಥ ಕೃಷ್ಣನ ಅವತಾರ. ಠೊಪ್ಪಾರ ಕುಮಾಯಿ ಠೊಪ್ಪಾರ ಕುಮಾಯಿ ಠೊಪ್ಪಾರ ಕುಮಾಯಿ. ಈ ಭೂಮಿ ಮೇಲೆ ಭೂಕಂಪಗಳಂತ ಆಗ್ತಾವ. ಭೂಮಿ ನಡುಗ್ತಾಳ ನೋಡ್ರಿ. ಭೂಮಿ ನಡುಗ್ತಾಳೆ ಯಾವಾಗಂದ್ರೆ ಪಾಪದ ಭಾರ ಹೆಚ್ಚಾದಾಗಿ ನಡುಗ್ತಾಳೆ. ನಮಗನಿಸ್ತ ಭೂಕಂಪ ಆಗ್ಯದ. ಭೂಕಂಪ ಅಂದ್ರೆ ಭೂಮಿ ಯಾಕೆ ನಡಗಿಲ್ಲ ಅಂದ್ರೆ ಇಲ್ಲಿ ಭೂಮಿ ಮೇಲೆ ಇರುವಂತಹ ಈ ಜನರ ಒಂದು ಪಾಪದ ಭಾರ ಹೆಚ್ಚಾದದ್ದಕ್ಕೆ ಗಡ 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 ಅಂತ ನಡುಗ್ತಾಳಂತೆ. ಯಾಕಂದ್ರೆ ಭೂಮಿ ತಾಯಿ ಅಪೇಕ್ಷೆ ಮಾಡ್ತಾಳೆ. ಒಬ್ಬ ತಾಯಿ ಅಪೇಕ್ಷೆ ಏನು ಮಾಡ್ತಿರ್ತಾಳಂದ್ರೆ ಉತ್ತಮನಾದಂತಹ, ಸಾತ್ವಿಕನಾದಂತಹ, ಭಗವದ್ ಭಕ್ತನಾಗಿರುವಂತಹ, ಸಮಾಜಕ್ಕೆ ಒಂದು ಭಗವದ್ ಭಕ್ತಿಯ ಮಾರ್ಗ ತೋರಿಸುವಂಥ ಮಕ್ಕಳು ಹುಟ್ಟಬೇಕು ಅಂತೇಳಿ ತಾಯಿ ಪರಿ ಇದು ಮಾಡ್ತಿರ್ತಾಳೆ. ಹಂಗೆ ಭೂಮಿ ತಾಯಿ ಆದರೂ ಸಹಿತ ಅಪೇಕ್ಷೆ ಮಾಡ್ತಿರ್ತಾಳೆ, ನನ್ನ ಭೂಮಿ ಮೇಲೆ ಇಂಥವ್ರು ಹುಟ್ಟಬೇಕಂತೇಳಿ. ಮತ್ತು ಇಂಥವ್ರು ಹುಟ್ಟಿದ ಕೂಡಲೇ ಒಂದು ನಮೂನಿ ಹೆಂಗಾಗ್ತದೆ ಅಂದ್ರೆ ತಂದೆ ತಾಯಿಗಳಿಗೆ ಅತ್ಯಂತ ನೀಚ ಮಗ ಹುಟ್ಟಿದಂದ್ರೆ ಅವ್ರದ್ದು ಹೆಂಗಾಗ್ತಲ್ಲ ಹಂಗೆ ಭೂಮಿ ತಾಯಿಗೂ ಆಗಿ ಭೂಮಿ ನಡಗ್ತಾಳ. ಆವಾಗ ನಾವು ಅಂತೇವೆ ಭೂಕಂಪ ಅಂತಂತೇವೆ. ಈ ಸೃಷ್ಟಿಯೊಳಗೆ ಏನಾದರೂ ಹೇರ್ಪೇರಾಗಿ ನಮಗೆ ತೊಂದರೆ ಆಗುವಂತಹ ಪಂಚಭೂತಗಳು ತೊಂದರೆ ಮಾಡ್ಲಿಕ್ಕತ್ತು ಅಂದ್ರೆ ಇದರ ಅರ್ಥ ಬ್ರಹ್ಮಾಂಡ ತೊಂದರೆ ಕೊಡ್ಲಿಕ್ಕತ್ತಂದ್ರೆ ನಿನ್ನ ಪಿಂಡಾಂಡ ಮನಸ್ಸಿಗೆ ಬಂದಂಗೆ ವರ್ತನ ಮಾಡ್ಲಿಕ್ಕತ್ತ ಅಂತ ತಿಳ್ಕೊಂತಾರೆ ಧ್ಯಾನಿಗಳು. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ. ಓ ಹೆಂಗ ಬ್ರಹ್ಮಾಂಡ ಹಂಗ ಪಿಂಡಾಂಡ. ಬ್ರಹ್ಮಾಂಡದೊಳಗೆ ಈ ಪಂಚಭೂತಗಳು ಹೇರ್ಪೇರಾಗ್ಲಿಕ್ಕತ್ತು ಅಂದ್ರೆ ಹೆಂಗ ಬ್ರಹ್ಮಾಂಡದಾಗ ಅಲ್ಲೋಲ ಕಲ್ಲೋಲ ಆಗ್ತದಲ್ಲ ಹಂಗೆ ಪಿಂಡಾಂಡದೊಳಗೂ ಪಂಚಭೂತಗಳವ. ಇವು ಹೇರ್ಪೇರ್ ಆದವು ಅಂದ್ರೆ ಈಗ ನಾವು ತಿಂತೇವೆ ನೋಡ್ರಿ, ಏನು ತಿನ್ಬೇಕಂತ ತಿನ್ನೋದಿಲ್ಲ, ಎಷ್ಟು ತಿನ್ಬೇಕಂತ ತಿನ್ನೋದಿಲ್ಲ. ಮನುಷ್ಯರು ತಿನ್ನುವುದಿಲ್ಲ ನಾವು. ಪ್ರಾಣಿಗಳಿಗೆ ಒಂದು ಆಹಾರ ಅದಾವು ಅಷ್ಟೇ ತಿಂತಾವೆ. ಮನುಷ್ಯರು ಹಂಗಲ್ಲ, ತಾವು ತಿನ್ನೋದು ತಿಂತಾರ, ಪ್ರಾಣಿಗಳು ತಿನ್ನೋದು ತಿಂತಾರ.
ಏನು ಯಾರು ಎಲ್ಲ ತಿನ್ನುವುದೆಲ್ಲ ಯಾರು ತಿಂತಾರಂದ್ರೆ ಮನುಷ್ಯರೇ ತಿಂತಾರೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಓ ಭೂಮಿ ತಾಯಿ ಇಷ್ಟು ತ್ರಾಸಾಗ್ಲಿಕ್ಕತ್ತಕ್ಕಿಗೆ ಭೂಮಿ ತಾಯಿ ತ್ರಾಸಾದ ಕೂಡಲೇ ಯಾರಿಗೆ ಹೋಗಿ ಭೇಟಿ ಆಗ್ಬೇಕು ಅಂದ್ರೆ ಬ್ರಹ್ಮಗೆ ಹೋಗಿ ಭೇಟಿ ಆಗ್ಬೇಕು. ಯಾಕಂದ್ರೆ ಸೃಷ್ಟಿ ಉತ್ಪತ್ತಿ ಮಾಡಿದವ ಅವಾಗ ಭೇಟಿ ಆಗ್ಬೇಕಂತೇಳಿ ಗೋರೂಪ ಧಾರಣ ಮಾಡಿಕೊಂಡು ಬ್ರಹ್ಮನ ಮುಂದೆ ಹೋಗಿ ನಿಂದಿರ್ತಾ ಅಳ್ಕೋತ ಭೂಮಿ ತಾಯಿ ಬ್ರಹ್ಮಂತನ ಯಾಕವ ಅಂತ, ಏನು ನಮ್ಮ ಭೂಮಿ ಮೇಲೆ ಈ ರೀತಿ ಅಧೋಗತಿ ಆಗಿಬಿಟ್ಟದ ನಮ್ಮ ಪರಿಸ್ಥಿತಿ, ಮತ್ತು ಇದನ್ನು ಈ ದುಷ್ಟನ್ನು ಸಂಹಾರ ಮಾಡಲಿಕ್ಕೆ ನೀವು ಹೆಂಗರೆ ಮಾಡಿ ನೀವು ಬಂದು ನಮಗೆ ಸಂಹಾರ ಮಾಡಿರಿ ಅಂದ ಕೂಡಲೇ ಬ್ರಹ್ಮಂತನ ಇದು ನನ್ನ ಕೆಲಸ ಅಲ್ಲೇ ಅಲ್ಲ ಅಂತ, ನಾನು ಉತ್ಪತ್ತಿ ಮಾಡಿಬಿಟ್ಟು ನೀವು ಮುಗೀತು, ಇದನ್ನು ಸಲುಹಾವಿದ್ದಾನಲ್ಲ ಅಲ್ಲಿ ವಿಷ್ಣು, ನಾವೆಲ್ಲರೂ ಕೂಡಿಸಿ ಅವನಂತೇಳಿ ಹೋಗೋಣ ಅಂತೇಳಿ ಶಿವನ್ನು ಆಹ್ವಾನ ಮಾಡಿಕೊಂಡು ಎಲ್ಲ ಶಿವ ಬ್ರಹ್ಮ ಎಲ್ಲ ದೇವಗಣ ಆಮೇಲೆ ಈ ಭೂದೇವಿ ಗೋವ ಆಕಳ ಇವೆಲ್ಲ ಕೂಡಿಸಿ ಎಲ್ಲಿ ಹೋಗ್ತಾವಂದ್ರೆ ವಿಷ್ಣು ಎಲ್ಲಿ ಶಯನ ಮಾಡ್ಯಾರ ಅಂದ್ರೆ ಕ್ಷೀರಸಾಗರದಾಗ ಶಯನ ಮಾಡಿರ್ತಾನೆ. ಶೇಷನ ಮೇಲೆ ಕ್ಷೀರಸಾಗರ ದಂಡಿಗೆ ಹೋಗಿ ನಿಂತ ವಿಷ್ಣುವಿನ ಸ್ತೋತ್ರ ಮಾಡ್ತಾರವ್ರು. ವಿಷ್ಣುವಿನ ಸ್ತೋತ್ರ ಮಾಡಿದಾಗ ವಿಷ್ಣು ಇವರೆದುರಿಗೆ ಪ್ರತ್ಯಕ್ಷ ಆಗ್ತಾರ, ಇದ್ದ ಸಂಗತಿ ಎಲ್ಲ ಹೇಳಿದಾಗ ವಿಷ್ಣು ಅಂತಾನ ಒಂದು ಕಾರಣ ಇಟ್ಟುಕೊಂಡೇ ಅವತಾರ ತೊಟ್ಕೋತಾನೆ. ವಿಷ್ಣು ಆದರೂ ಸಹಿತ ಹಾಗೆ ಏನಪ್ಪ ಅಂದ್ರೆ ತೊಟ್ಕೋದಿಲ್ಲ. ಹಿಂದಕ್ಕೆ ಏನಪ್ಪ ಅಂದ್ರೆ ರಾಮಾವತಾರದಾಗ ಕೊಟ್ಟಂಥ ವಚನ ಆದರೆ ಹಿಂದೆ ಕೊಟ್ಟಂಥ ವಚನ ಅವನ್ನೆಲ್ಲ ನಿಭಾಯಿಸೋ ಸಂಬಂಧ ನಾನು ಅವತಾರ ತೊಟ್ಕೊಳ್ಳಾಗಿದ್ದೀನಿ. ನಂದ ಇದ್ರಾಗ ಮಥುರಾದೊಳಗೆ ನಂದ ವಂಶದೊಳಗೆ ನಾನು ಏನಪ್ಪ ಅಂದ್ರೆ ಈ ವಸುದೇವ ದೇವಕಿರಿ ಉದರದಿಂದ ನಾನು ಜನಿಸ್ತೀನಿ, ನೀವೇನು ಕಾಳಜಿ ಮಾಡಬೇಡ್ರಿ ಅಂಥೇಳಿ ಹೇಳಿ ಕಳಿಸಿದ ಕೂಡ ಸಂತೋಷದಿಂದ ಎಲ್ಲರೂ ಬರ್ತಾರೆ, ಅವತಾರದ ಹಾದಿ ಕಾಯ್ತಿರ್ತಾರೆ. ಆವಾಗ ಪರಿಸ್ಥಿತಿ ಮಥುರಾದಾಗ ಹೆಂಗಿರ್ತದೆ ಅಂದ್ರೆ ಎಷ್ಟು ದುಷ್ಟರಿರ್ತಾರ ಅಂತಂದ್ರೆ ಕಂಸ ಅವ್ರ ತಂದೆ ಯಾರ್ಯವರು ಅಲ್ಲ ಶೂರಸೇನ ಉಗ್ರಸೇನ ಆ ಮಥುರಾದ ರಾಜ ಇರ್ತಾನೆ. ಅವನ ಮಗ ಕಂಸ ಅಂತಾನ ಇನ್ನ ಮುದುಕ ಆದರೂ ನೀ ಈ ಶಿವಾಸನ ಬಿಡ್ಲಿಕ್ಕೆ ತಯಾರಿಲ್ಲ ಅಂತೇಳಿ ಅವನು ಒಯ್ದ ಇದ್ರಾಗ ಜೈಲ್ನಾಗ ಹಾಕಿ ರಾಜ್ಯಕ್ಕೆ ಕೂತಿರ್ತಾನೆ. ನೋಡ್ರಿ ಮಗ ಎಂಥ ಮಕ್ಕಳು ಇರ್ಬೇಕು ಹೇಳ್ರಿ ನೀವು. ಈಗ ಇಂಥ ಮಕ್ಕಳು ಅವನೇ, ಈಗಾದರೆ ಇಲ್ಲ ಅನ್ನೋದಿಲ್ಲ, ಆವಾಗಂತರೂ ಹಿಂಗಾಗಿ ಬಿಡ್ತಲ್ಲ. ಅವನು ಉಗ್ರಸೇನನ ಜೈಲ್ನಾಗ ಹಾಕಿ ಅವಾಗೆಲ್ಲ ಬೇಡಿ ಹಾಕಿ ಜೈಲು ಬಂದ್ ಮಾಡಿ ಅಲ್ಲಿ ಮಥುರಾದಾಗ ಇದಕ್ಕೆ ಕೂತಿದ್ದ. ಅವನ ಮಂತ್ರಿ ಚಾಣೂರ. ಇವರಿಬ್ಬರು ದುಷ್ಟೇ. ಹೆಂಗಂದ್ರೆ ಹೆಂಗೆ ರಾಜನೋ ಹಾಗೆ ಪ್ರಧಾನಿ. ಇಷ್ಟು ಕೆಟ್ಟಿತ್ತು ಮಥುರಾದಾಗ ಅಂದ್ರೆ ಯಾರು ಹೊರಗೆ ಅಡ್ಡಾಡುವಂಗಿದ್ದಿದ್ದಿಲ್ಲ, ಹೆಣ್ಮಕ್ಳು ಅಡ್ಡಾಡುವಂಗಿದ್ದಿದ್ದಿಲ್ಲ, ಯಾರು ಬಾಯಿ ತೆಗೆದು ಮಾತಾಡೋಂಗಿದ್ದಿದ್ದಿಲ್ಲ. ಹೊಂಟ್ರೆ ಹೊಡೆಯೋದು ಬಡುದು ಕೊಲ್ಲುವುದು. ಇವು ಮಂದಿ ಒದ್ದಾಡ್ಲಿಕ್ಕಂತಂದ್ರೆ ಕಂಸಕ್ಕೆ ಸಂತೋಷ ಆಗ್ತಿತ್ತಂತ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಓ ಹೆಂಗೀಗ ನೋಡ್ರಿ ಪೊಲೀಸರು ಒದಿತಿರ್ತಾರೆ ನೋಡ್ರಿ ಸ್ಟೇಷನ್ದಾಗ. ಅವರು ತುಡುಗು ಮಾಡಿದವರು ಅಪರಾಧ ಮಾಡಿದವರು ಒದ್ದಾಡಿದ್ರೆ ಚೀರಾಡಿದ್ರೆ ಮತ್ತಷ್ಟು ಆಗ್ತಾವ್ರಿಗೆ. ಹೆಂಗೆ ಹೋದ್ರು ಸಹಿತ ಹಂಗೆ ಹಿಂಗೆ ಬೀಳಿಕತ್ತಂದ್ರೆ ಇವನೇನು ಒದಿದು ಅಂತಾರೆ. ಹಂಗೆ ಕೌಸುಗೆ ಹೆಂಗೆ ಆಗ್ತಿತ್ತಂದ್ರೆ ಮಂದಿಗೆ ತ್ರಾಸು ಕೊಟ್ಟರೆ ಅವ್ಗೆ ಚಂದ ಸುಖ ಆಗೋದು. ಇಂಥದ್ರೊಳಗೆ ಕಾಲ ಕೂಡಿ ಬರ್ತದೆ. ಪರಮಾತ್ಮ ಕೃಷ್ಣನ ಅವತಾರದಿಂದ ಅವತರಿಸುವಂಥ ಒಂದು ಕಾಲ ಅದು ಹೆಂಗೆ ಒಂದು ಇದು ಆಗ್ತದಂದ್ರೆ ಕಂಸನ ಬಗ್ಗೆ ಅಂತೂ ಇಡೀ ಪ್ರಜಾ ಪೂರ್ಣ ಅವಂದ್ರೆ ಏನಪ್ಪ ರಾಕ್ಷಸರು ಇಂಥ ರಾಜ್ಯದೊಳಗೆ ನಾವು ಹೆಂಗೆ ಬದುಕಬೇಕು ಅಂಥೇಳಿ ತ್ರಾಹಿ ಅಂತಿರ್ತಾರೆ ಜನರು. ಅಂಥದ್ರೊಳಗೆ ಈ ಚಾಣೂರನ್ನ ಕೇಳ್ತಾನೆ ಕಂಸ, ಮತ್ತು ಹೆಂಗೆ ಮಂದಿರೇ ಹಿಂಗೆಲ್ಲ ನಮ್ಮ ಮೇಲೆ ಇದು ಮಾಡ್ಲಿಕ್ಕತ್ತದ, ಮತ್ತು ನಾ ಚಲೋ ಅನಿಸ್ಕೋಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಏನ್ರಿ ಚಲೋ ಕೆಲಸ
ಏನ್ರಿ ಚಲೋ ಕೆಲಸ ಮಾಡಿದ್ರೆ ಈಗ ನೋಡ್ರಿ ನಮ್ಮ ತಪ್ಪು ಮುಚ್ಚಬೇಕಾತಂದ್ರೆ ಸತ್ಸಂಗದಾಗ ಸೇರಿ ಅಂತಾರೆ. ಯಾಕಂದ್ರೆ ನಾವಿಲ್ಲಿ ಕೂತು ಭಜನೆ ಮಾಡಿದ್ರೆ ನಮ್ಮ ತಪ್ಪುಗಳು ಮುಚ್ಚೆ ಹೋಗಿಬಿಡ್ತಾವೆ. ಹೊರಗೆ ಅಂತಾರೆ ಅವ್ರೇನೋಪ್ಪ ಭಜನೆ ಗಿಜನೆ ಮಾಡೋ ಬಂದಿದ ಅಂಥದ್ದಲ್ಲ, ಬೇಕಾದ ಬಾರಾಕೂಲ್ ಮಾಪಿ ಅಂತ. ಎಷ್ಟೋ ಮಂದಿ ಪರಮಾರ್ಥವನ್ನು ಇದಕ್ಕೆ ಬಳಸೋದಕ್ಕತ್ತಾರೆ. ಇದು ನಮ್ಮ ದುರ್ದೈವ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಓ ಆವಾಗ ಕಂಸನ ತಂಗಿ ಯಾರು? ದೇವಕಿ. ದೇವಕನ ಮಗಳಕಿ. ಚುಲತ್ ಅಂದ್ರೇನು? ಮಲತಂಗಿ ಅಕ್ಕಿ ಲಗ್ನ ವಸುದೇವನ ಜೋಡಿ. ವಸುದೇವ ಅಂದ್ರೆ ಸಾತ್ವಿಕ ಮನುಷ್ಯ. ಅವನ ಜೋಡಿ ಇದು ಮಾಡಿಕೊಂಡು ಲಗ್ನ ವೈಭವದಿಂದ 16 ದಿವಸ ಲಗ್ನ ಮಾಡ್ತಾನೆ. ಮಾಡಿದ ಮೇಲೆ ಬಾರಾತ್ ತೊಗೊಂಡು ಹೊಂಟಿರ್ತಾರಲ್ಲ, ಅಂದ್ರೆ ಮಂದಿಗೆ ಚಲೋ ಅನಿಸ್ಬೇಕಲ್ಲ. ಮಂದಿ ಅಲ್ಲ ಅಂದರು ಇವು ದುಷ್ಟ ಅಂದ್ರೆ ಏನು ತಂಗಿ ಮೇಲೆ ಪ್ರೇಮಪ್ಪ, ಏನು ಲಗ್ನ ಮಾಡಿದ 16 ದಿವಸ ಗಟ್ಟಲೆ ಅಂತ ಮಂದಿ ಹೊಗಳಿಕ್ಕೆ ಶುರು ಮಾಡಿ ಬಿಡ್ತಾರೆ. ಹೆಂಗಂದ್ರೆ ಮಂದಿ ಹೆಂಗಿರ್ತದಂದ್ರೆ ನೀವು ಹಿಂಗೂ ಇರ್ತಾರೆ ಅವ್ರು ಹೆಂಗಿರ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ನೀವು ಚಲೋ ಮಾಡಿದ ಕೂಡ ಹೊಗಳ್ತಾರೆ, ಮತ್ತು ತಗೊಳ್ತಾರೆ. ಅದಕ್ಕೆ ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು ಅಂತ. ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು. ವಾಕಿನಿಂ ಪರಬ್ರಹ್ಮ ನುಡಿಯುವ ಕುತರ್ಕಿಗಳೆಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. ಒಂದೆಂದರಿದಲ್ಲಿ ಸಂದೇಹವಿಲ್ಲದಿರಬೇಕು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಒಂದಾಗಿರಬೇಕು. ಅಲ್ಲಂ ಪ್ರಭುಗಳಂತಾರೆ ಸಂತರು ನಾವೆಲ್ಲ ಹೆಂಗಿರ್ಬೇಕಂದ್ರೆ ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ಅದನ್ನು ಹಚ್ಕೊಂಡಿ ಅಂದ್ರೆ ನೀವು ಪರಮಾತ್ಮ ಮುಂದೆ ಹೋಗಿಸ್ಬಿಡುದಿಲ್ಲ. ಏನು ಅವ್ರು ಏನು ಹಂಗೆ ಅವ್ರು ಅಂತಿರ್ತಾರೆ. ಅವ್ರು ಅಂತಲ್ಲ, ಇವ್ರು ಹೇಳ್ತಾರೆ ಕೂಡಲು ರೇಸರು, ದೀನನೆನ್ನಲಿ ಮತಿಹೀನನೆನ್ನಲಿ ಬಹುಮಾನವ ಕೊಡದಿರಲಿ ನನಗಿಹದಲ್ಲಿ. ಮಾನಾಪಮಾನಕ್ಕೆ ಎನ್ನ ಸುಖ ದುಃಖಕ್ಕೆ ಗುರು ಮಹಾಂತೇಶನ ದಯೆ ಇರಲಾಗಿ. ನಾನೇಕೆ ಬೆದರಲಿ ನಾನೇಕೆ ಬೆಂದಲಿ ಮನದೊಳು ಗುರು ಧೈರ್ಯನ ಇರಲಾಗಿ. ಮಂದೆಲ್ಲ ಹೊಗಳ್ತಾರ. ಚಾಣೂರಂತಾನ ಮಂದಿ ನಿಮ್ಮನ್ನು ಚಲೋ ಅಂತ ತಿಳ್ಕೊಂಡಾರ, ಚಲೋ ಆತಳ ಅಂತಾರ. ಹಂಗಾರೆ ಇದಕ್ಕಿಂತ ಚಲೋ ಆಗೋಣ ಅಂತ ಏನು ಮಾಡ್ತಾನ, ತಂಗಿ ರಥದ ಸಾರಥಿ, ಆ ಸಾರಥಿಂತ ಇಳಿ ಸ್ಥಾನ ರಥ ನಡೆಸ್ಲಿಕ್ಕೆ ಶುರು ಮಾಡ್ತಾನೆ. ನಡೆಸ್ಲಿಕ್ಕೆ ಹತ್ಕೊಳ್ಳೆ ದೇವತೆಗಳು ಅಂತಾರ ಕೃಷ್ಣನ ಅವತಾರ ಆಗುವುದದ. ಮತ್ತು ಇವು ಚಲೋ ಆಗಿಬಿಟ್ಟ ಅಂದ್ರೆ ಮತ್ತೆ ಇವ್ನ ಹೆಂಗೆ ಕೊಲ್ಲೋದು, ಅದಕ್ಕೆ ಏನಾರೇ ಮಾಡ್ಬೇಕಂತೇಳಿ ಸ್ವಲ್ಪ ಮುಂದೆ ಬಾರಾತ್ ಹೊಂಟಿರ್ತದ. ದುಷ್ಟ ಅಂತೇಳಿ ಇದು ಆಕಾಶವಾಣಿ ಆಗ್ತದೆ. ದುಷ್ಟ, ನೀ ಏನು ನಿನ್ನ ತಂಗಿ ಲಗ್ನದಾಗಿ ತಗ್ಗದಿಯೊಳೆ ಖುಷಿಲೇ ಮಾಡಿದಂಗೆ ಮಾಡ್ಲಿಕ್ಕತ್ತಿಲ್ಲ. ಇದೇ ತಂಗಿ 8ನೇ ಗರ್ಭದಿಂದ ನಿನ್ನ ಸಾವದ ಅಂತೇಳಿ ಇಷ್ಟು ಹೇಳಿದಾಗ ಸಾಕು. ಈ ದುಷ್ಟ ಮಂದಿ ಯಾವಾಗ ಚಲೋ ಇರ್ತಾರ ಯಾವಾಗ ಕೆಟ್ಟ ಇರ್ತಾರ ಗೊತ್ತಾಗೋಲ್ಲ. ಪಟ್ಟರ ರಥದಿಂದ ತಳಗಿಳಿದು ದೇವಕಿ ಇದು ಹಿಡ್ದ ಕೂದಲ ಹಿಡಿದು ತಳಗೆ ಜಗ್ಗಿ ಖಡ್ಗ ತಗೊಂಡಾಕಿನ ಕೊಲ್ಲಿಕ್ಕೆ ಹೋಗ್ತಾನೆ. ಹೆಂಡ್ತಿನ ಕಾಯುದು ನನ್ನ ಧರ್ಮದ ಅಂಥೇಳಿ ವಿವೇಕಿಯಾದಂತಹ ವಸುದೇವಂತನ ಕಂಸ ಅಕ್ಕಿನ ಕೊಂದು ಏನು ಮಾಡವ ಅಂತ. ನಿನಗೆ ಸಾವು ಯಾರಿಂದ ಅಂದ್ರೆ ಅಕ್ಕಿ ಮಗನಿಂದ ಅದ, ಅಕ್ಕಿಯಿಂದ ಏನಿಲ್ಲ. ಮತ್ತು ಅಕ್ಕಿನ ಕೊಂದು ಏನು ಮಾಡಾಕಿ ನಾಳಿನ ರಿಕಾರ್ಡ್ ಹೆಂಗೆ ಆಗ್ತದೆ ಗೊತ್ತಾನ ಅಂದ. ಇಂಥ ಶೂರ್ ನೀನು ನಾಳೆ ಇನ್ನೊಂದು ಇತಿಹಾಸ ತಯಾರು ಮಾಡ್ತಾರೆ. ಏನು ಅಂಥ ಸೂರ್ ಇದ್ರು ಸಹಿತ ತನ್ನ ತಂಗಿನೇ, ಹೆಣ್ಮಕ್ಳ ಮೇಲೆ ತಲೆ ಇದು ಎತ್ತಬಾರ್ದು, ತನ್ನ ತಂಗಿನೇ ಕೊಂದ. ಇವಂದೇನು ಹೇಳಿ ಅವು ಆಕಾಶವಾಣಿ ಆತಂತ 8ನೇ ಮಗನಿಂದ ಮರಣ ಅಂತ. ಆ ಕೂಸಿನ ಮರಣ ಬರೋದು ನೋಡ್ಕೊಂಡು ಈಗ ತಂಗಿನ ಕೊಲ್ತಾನೆ. ಇವ್ಯಾತದಂತೇಳಿ ನಿನ್ನ ರಿಕಾರ್ಡ್ ಖರಾಬ್ ಆಗಿಬಿಡ್ತದ. ಅದಕ್ಕೆ ಈಗೇನು ಕೊಲ್ಲಿಕ್ಕೆ ಹೋಗ್ಬೇಡ, ರಿಕಾರ್ಡ್ ಉಳಿಸ್ಕೋದು ಭಾಳ ಮುಖ್ಯದ. ಅವಂದ ಹೌದಂದ ನಾವು ಇಕ್ಕಿನ ಕೊಂದೇನು ಮಾಡೋದು. ಅವು ಹೇಳ್ತಾನೆ ವಸುದೇವ, ನೋಡಿಲ್ಲ 8 ಮಕ್ಕಳವಲ್ಲ, 8 ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ತಂದು ಒಪ್ಪಿಸ್ತೀನಿ, ನೀನು ಆಕಿಗೇನು ಮಾಡಬೇಡ ಅಂದ್ಕೂಡ ಆಯ್ತು ಅಂತೇಳಿ ಇಬ್ಬರು ಒಯ್ದು ಅರಮನೆ ಜೈಲಿನಾಗ ಹಾಕ್ತಾರೆ. ಕಾಲಿಗೆ ಬೇಡಿ ಹಾಕ್ತಾರೆ.
ಒಂದು ಹುಟ್ಟುತ್ತದೆ. ಒಂದೇದು ಹುಟ್ಟಿದ ಕೂಡಲೇ ಒಳ್ಳೆ ಖುಷಿಲೇ ಎಲ್ಲರಿಗೂ ಮತ್ತು ತಂದೆ ತಾಯಿಗಳು ಖುಷಿ ಆಗ್ತದೆ. ಇದನ್ನು ಖುಷಿ ಆಗೋದ್ರ ಜೊತೆ ದುಃಖನೂ ಆಗಲಿಕ್ಕೆ ಶುರು ಮಾಡ್ತದೆ. ಈ ಕೂಸ ಒಯ್ದು ಆ ದುಷ್ಟನ ಕೈಯಾಗ ಕೊಡಬೇಕಲ್ಲ ಅಂತೇಳಿ ವಚನಂತರು ಕೊಟ್ಟನೆ ಅಂತೇಳಿ ವಸುದೇವ್ ತೊಗೊಂಡು ಹೋಗ್ತಾನೆ. ಹೋಗಿ ಕೊಡ್ತಾನೆ. ಆ ಕೂಸಿನ ನೋಡಿದ ಕೂಡಲೇ ಕೌಸನ ಕೇಳ ಕರಿಗಿರ್ತದೆ. ಅವಂತಾನೆ 8ನೇ ತಂದಾರ ಇದನ್ಯಾಕೆ ಕೊಡ್ಬೇಕಂತ. ಹಂಗಾರೆ ಇವು ಇದು ಬಿಟ್ಟಂದ್ರೆ ಶಿಶು ಹತ್ಯೆ ಆದ್ರೆ ಇವನು ಸಂಹಾರ ಮಾಡಲಿಕ್ಕೆ ಯೋಗ್ಯ ಆಗ್ತದೆ. ಅಷ್ಟು ಪಾಪ ಗಡಿಸ್ಬೇಕಲ್ಲ ಅಂತೇಳಿ ನಾರ್ದು ಬರ್ತಾನೆ. ಕೈಯಾಗ ತೊಗೊಂಡು ಬರ್ತಾನೆ. ಬಂದು ಹೇಳ್ತಾನೆ ಆ ಹೂವಿನ ಪಕಡಿ ತೊಗೊಂಡು ಅಲ್ಲಿ ಹೋಗಿ ಕವಸ ಏನು ನಡೆಸಿ ಅಂತಾನೆ. ಇದು ಒಂದೇದಿದ್ರೆ ಈ ಪಕಡಿ ತೊಗೊಯ್ಲಿ ಹಿಂಗೆ ಒಂದೊಂದು ಕಿತ್ತಾನೆ. ಅದು ಒಂದಿದ್ದು 8 ಹಾಕಿ ಕೊಡ್ತದೆ. ಇದು 8 ಅಂತೀವೋ 1 ಅಂತೀವೋ ಹಿಂಗೆ ಎಣಿಸಿದ್ರೆ ಇದೇ 8 ಆಗ್ತದೋ ಅಂತಾರೆ. ಮತ್ತು ಹಿಂಗೆ ಉಲ್ಟಾ ಎಣಿಸಿದ್ರೆ 8 ಇದೇ ಆಗ್ತದಿಲ್ಲ. ಹಿಂಗೆ ಎಣಿಸಿದ್ರೆ ಇನ್ನೂ 8 ಅಂತ ಹಿಂಗೆ ಮಾಡಿ ಅವನ್ನ ಭ್ರಮದೊಳಗೆ ಹಾಕಿಬಿಡ್ತಾನೆ. ಅವಾಗಂತಾನೆ ಬ್ಯಾಡತ ಅಂತೇಳಿ ಕೂಸಿನ ತೊಗೊಂಡು ಒಯ್ದು ಕಲ್ಲಿಗೆ ಅಪ್ಪಳಿಸ್ಕೊಳ್ತಾನೆ. ಹಿಂಗೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ 6 ಕೂಸುಗಳನ್ನು ಇದೇ ರೀತಿ ಕೊಲ್ತಾನೆ. ಆವಾಗ ಕೃಷ್ಣ ಪರಮಾತ್ಮ ವಿಷ್ಣು ಅಂತಾನೆ, ಶೇಷನಂತೇಳಿ ಹೋಗ್ತಾನೆ. ಇನ್ನು ನೋಡಪ್ಪ ಅವತಾರ ಕಾರ್ಯ ಆಗುತ್ತದೆ ಅಂದ್ಕೂಡೇ ನಾವು ಬರೋದಿಲ್ಲಪ್ಪ ಅಂತಾನೋ ಶೇಷ. ಯಾಕಂದ್ರೆ ಏನು ಹೋದ ಅವತಾರನಾಗ ನಾವು ತಮ್ಮಾಗಿ ನೀ ಆರಾಮ್ ಹೆಂಡ್ತಿನ ಕರ್ಕೊಂಡು ಅಡವಿಗೆ ಬಂದು ನಾ ಹೆಂಡ್ತಿನೂ ಬಿಟ್ಟನೆ 14 ವರ್ಷ ನಿದ್ದೆನೂ ಮಾಡಲಿಲ್ಲ ನಿನ್ನ ಸಂಬಂಧ. ನಿನ್ನ ಜೋಡಿ ಒಟ್ಟನ ಬರೋದಿಲ್ಲ ಅಂತಾನೆ. ಅಂದ್ರೆ ಹಂಗೆ ಮಾಡಬೇಡ. ಹೋದ ಸರಿ ನೀ ತಮ್ಮಾಗಿದ್ದಲ್ಲ, ಈ ಸರಿ ನನ್ನ ಅಣ್ಣ ಆಗ. ಹೋದ ಸರಿ ಏನು ನಿನ್ನ ದುಡಿಸ್ಕೊಂಡಿಲ್ಲ ಅಷ್ಟು ನಾನು ದುಡಿಸುವ ನೀನು ಅಣ್ಣ. ಮತ್ತು ನೀನೇ ಮೊದಲು ಹೋಗಂತೇಳಿ ಅವನ್ನ 7ನೇ ಗರ್ಭದೊಳಗೆ ದೇವಕಿ 7ನೇ ಗರ್ಭದಾಗ ಬಲರಾಮ್ ಬೆಳಿತಾನೆ. ಬಲರಾಮ್ ಬೆಳೆದ ಕೂಡಲೇ ಮತ್ತಿನ್ನು ಇದನ್ನೂ ಕೊಲ್ಲೋದಿಲ್ಲ ನಾವು ಅಂತಾನೆ. 7ನೇ ಗರ್ಭದಾಗ ಹೋಗಿ ನಾನು ಅವನ ಕೈಯಾಗ ಸಾಯ್ಲಿನ ಅಂತ ಹಂಗೇನು ಮಾಡಬೇಡಿ. ಇಲ್ಲಿ ಬೆಳಿ ನಿಂದೇನದಲ್ಲ ನಂದ ಗೋಕುಲದೊಳಗೆ ವಸುದೇವನ 8 ಮಂದಿ ಹೆಂಡತಿ ಒಳಗೆ ಒಬ್ಬಾಕಿ ಹೆಂಡತಿ ಅಲ್ಲಿದ್ದಾಳ ರೋಹಿಣಿ. ಅಕ್ಕಿ ಗರ್ಭದಾಗ ನಿನ್ನ ಒಯ್ದು ಇದು ಮಾಡ್ತದ ಅಂಥೇಳಿ ಅವನು ಶಂಕರ್ಷಣ ಅಂತೇಳಿ ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಯಾಕೆ ಕತೆ ಹೇಳ್ಬೇಕಂದ್ರೆ ಇವತ್ತು ಕಾರಣ ಅದೇ ಅದ ಅಂಥೇಳಿ ಹೇಳಬೇಕು. ನಮ್ಮ ಇವ್ರು ನಾಗೇಶ್ವರಂತರು ಈಗ ದಾಸಬೋಧ ಓವಿನ ಬರುವಾರಲ್ಲ ಇವ್ರ ಬಾಯಾಗ ಅನ್ಬೋದು. ಪ್ರಸಂಗ ಅದು ಭಾಳ ಮುಖ್ಯದ. ಆದರೂ 18ನೇ ದಶಕನಾಗ ಹೇಳಿದ್ರವರು ಧರ್ಮ ಸಂಸ್ಥಾಪನೆಚೆ ನರ ते ईश्वराचे अवतार झाले आहेत पुढे होणार देणे ईश्वराचे ಅಂತೇಳಿ ನೀವು ಓದಿರಿಲ್ಲ ಹೌದಲ್ಲ. ಹಂಗ 8ನೇ ಅವತಾರ ಕೃಷ್ಣ 8ನೇ ಮಗುವಾಗಿ ಹುಟ್ಟುತ್ತಾನ. ಹುಟ್ಟಿದ ಕೂಡಲೇ 8 ವರ್ಷದ ಬಾಲಕನಾಗಿ 4 ಕೈಯ ಶಂಖ ಚಕ್ರ ಗದ ವಿಷ್ಣುವಿನ ಸ್ವರೂಪದಿಂದ ದೇವಕಿ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ವಸುದೇವ ದೇವಕರು ಇರ್ತಾರೆ, ಕೈ ಮುಗಿತಾರೆ. ನೋಡುವ ದೇವಕಿ ನಿನ್ನ ಉದರದಿಂದ ಹುಟ್ಟಬೇಕಂತ ಹುಟ್ಟೀನಿ ಅಂತ ಅಂದ್ಕೊಳ್ಳಿ. ಈ ರೀತಿ ನಿನ್ನ ಗತಿ ಏನಂದಾನ. 8 ವರ್ಷದ ಹುಡುಗ ಹುಟ್ಟ್ಯದಂದ್ರೆ ಯಾರು ನಂಬ್ತಾರೆ? ಕೂಸಿನ ಗತಿ ಆಗಿರ್ಬೇಕು ಅಂದ್ಕೊಳ್ಳಿ ಕೂಸಾಗ್ತಾನೆ. ಖರೆ ವಸುದೇವ ನನ್ನ ಒಯ್ದ ಗೋಕುಲದಾಗ ಹೋಗಿ ಅಲ್ಲಿ ಇದೇ ಈ ಸದ್ದು ಯಶೋಧನ ಹೊಟ್ಟಿಲೆ ಒಂದು ಕೂಸು ಹುಟ್ಟ್ಯದ. ಆಕೆ ಅದ್ರ ಮಗ್ಳು ಅಲ್ಲಿ ಇಡುವ, ಅಲ್ಲಿ ಹೆಣ್ಣು ಕೂಸದ ಅದನ್ನ ತೊಗೊಂಡು ಬಂದು ಇಲ್ಲಿ ಇಡುವ. ಆವಾಗ ಹಂಗೆ ಹೋಗ್ತಾರೆ. ಯಮುನಾ ನದಿ ಜೋರು ಹರಿತಿರ್ತದೆ. ಯಮುನಾ ಮ್ಯಾಲೆ ಬರ್ಲಿಕ್ಕತ್ತಾಳೆ. ಯಾಕಂದ್ರೆ ಪರಮಾತ್ಮ ಹೊಂಟಾನ, ಅವನ ದರ್ಶನ ತೊಗೋಬೇಕಂತ ಆಕೆ ಮ್ಯಾಲೆ ಬರ್ಲಿಕ್ಕತ್ತಾಳೆ. ಈ ಕೃಷ್ಣ ಅಂತಾನ ಈಕೆ ಮ್ಯಾಲೆ ಬರ್ಲಿಕ್ಕತ್ತಾಳಂದ್ರೆ ಅಂತೇಳಿ ಒಂದು ಕಾಲು ತಳಗೆ ಬಿಟ್ಟು ಒಂದು ಉಂಗುಟ ನೀರಿಗೆ ಹಚ್ಚಿದ ಕೂಡಲೇ ಮತ್ತೆ ಏನಪ್ಪ ಅಂದ್ರೆ ಮಳೆಕಾಲದಷ್ಟು ನೀರು ಆಗ್ತದೆ. ಹೋಗ್ತಾ ಅಲ್ಲಿ ಯಶೋಧನ ಮಗಳ ಈ ಕೂಸಿನ ಹಾಕಿ ಹೆಣ್ಣು ಕೂಸಿನ ತೊಗೊಂಡು ಬಂದು ಅವಾಗ ಮತ್ತು ಕೂಸ ಹುಟ್ಟಿದ್ರು ಹತ್ತಿರೋದಿಲ್ಲ. ಇದು ಕೃಷ್ಣ 8ನೇದ್ದು. ಇದೇನು ಹೆಣ್ಣು ಕೂಸು ಬರ್ತದೆ ನೋಡಿದ ಮಾಯಾ, ಅದನ್ನು ಬಂದು ಮಲಗಿಸಿದ್ಕೊಂಡು ಚೀರ್ಲಿಕ್ಕೆ ಶುರು ಮಾಡ್ತದೆ. ಪಹರೆದಾರರೆಲ್ಲ ಎದ್ದು ಹೋಗಿ ಕೌಸಿಗೆ ಹೇಳ್ತಾರೆ. ಆ ರಾಶಿ ಬರ್ತಾನೆ.
ಬಂದು ಅದನ್ನು ತೊಗೊಂಡು ಅದನ್ನು ಕೊಲ್ಲಬೇಕಂತ ಕೈ ಎತ್ತಿರ್ತಾನೆ, ಜಾರಿ ಮ್ಯಾಲೆ ಹೋಗಿಬಿಡ್ತದೆ. ದುಷ್ಟ ನಿನ್ನ ಕೊಲ್ಲುವಂಥವು ಈಗಾಗಲೇ ಹುಟ್ಟಿಬಿಟ್ಟಾನಂತ. ಎಲ್ಲಿ ಹುಟ್ಟ್ಯಾನ ಅದು, ಎಲ್ಲೂ ಇಲ್ಲಿ ಬಹದೂರಿಲ್ಲ, ಇಲ್ಲೇ ಸನ್ನಿಧಾಗೆ ಇದ್ದಾನಂತ ಇಷ್ಟು ಹೇಳಿ ಹಾರಿ ಹೋಗಿಬಿಡ್ತದ. ಶುರು ಆಗ್ತದೆ ನೋಡ್ರಪ್ಪ ವೇದ. ಕೃಷ್ಣ ಕೃಷ್ಣ ನನ್ನ ಕೊಲ ಹುಟ್ಟ್ಯಾನ ಅಂತೇಳಿ ಕೃಷ್ಣನ ನಾಮಸ್ಮರಣೆ ಅವ್ನು ಸದ್ಗತಿ ಆಗ್ತದೆ. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಓ ಅವತ್ತ ಅಷ್ಟಮಿ ಇರ್ತದೆ, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ. ಈ ನಕ್ಷತ್ರದೊಳಗೆ ಆ ಕೃಷ್ಣ ಪರಮಾತ್ಮ ಹುಡ್ತಾನಂಥೇಳಿ ಗೋಕುಲದೊಳಗೆ ಗೋಕುಲಾಷ್ಟಮಿ ಅಂಥೇಳಿ ಮಾಡ್ತಾರೆ. ಅದು ಇವತ್ತಿನ ದಿವಸ. ಪರಮಾತ್ಮ ಹಿಂಗೆ ಅವತಾರ ಎದರ ಸುಖ ತೊಗೊಂಡು ಬರ್ತಾನಂದ್ರೆ ನಾವು ಕೆಡ್ಕೋತ ಇದ್ದೇವೆ ಅಂತೇಳಿ ತೊಗೊಂಡು ಬರ್ತಾನೆ. ಕೆಡ್ಕೋತ ಇದ್ದೇವೆ ನಾವು. ಯಾಕೆ ಕೆಡ್ತೇವೆ ಹಂಗಾರ? ಭಗವಂತನೇ ಸೃಷ್ಟಿ ಮಾಡಿದಂಥ ಈ ಸೃಷ್ಟಿ, ಭಗವಂತನೇ ಉತ್ಪತ್ತಿ ಮಾಡಿದಂಥ ಈ ಸೃಷ್ಟಿ ಕೆಡ್ತದ ಯಾಕೆ ಅಂತ ಪ್ರಶ್ನೆ ಇದು. ಮುಳಿ ದೇಹ ತ್ರಿಗುಣಾಚ ರಜ ತಮ ಸತ್ವಾಚ ತ್ಯಾಹಿ ಮದೇ ಸತ್ವಾಚ ಉತ್ತಮ ಗುಣ. ಬ್ರಹ್ಮನಿಂದ ಮೂಲಮಾಯೆ, ಮೂಲಮಾಯಿಂದ ಗುಣಮಾಯೆ, ಗುಣಮಾಯಿಗಳಿಗೆ ಇದು ಆಗಿದ್ದನೇ ಮೂರು ಗುಣಗಳು, ರಜ ತಮ ಸತ್ವ. ಈ ಮೂರು ಗುಣಗಳು ಸೃಷ್ಟಿಯೊಳಗೆ ಎಲ್ಲ ಜೀವಿಗಳೊಳಗೆ ಅಂತಾರ ಅವರು. ಅವು ಹೆಂಗಂದ್ರೆ ಒಮ್ಮೆ ಮೂರು ಇರುವುದಿಲ್ಲ, ಒಂದು ಪ್ರಬಲ ಆತಂದ್ರೆ ಎರಡು ಹೋಗಿಬಿಟ್ಟಿರ್ತಾವ. ಏಕ ಏತ ದೋನಿ ಜಾತಿ ನಿಗೋನಿಯ. ಈಗ ನಮಗ ಎಲ್ಲ ಸತ್ತು ಗುಣ ಜಾಗೃತ ಆಗಿದೆ. ಇನ್ನೊಂದು ಸ್ವಲ್ಪ ಹೆಚ್ಚು ಟೈಮ್ ಹೋತಂದ್ರೆ ರಜೋಗುಣ ಬರ್ತದೆ, ಮನೆ ಕಡೆ ನೆನಪಾಗ್ತದೆ. ರಜೋಗುಣ ಬಂದಾಗ ತಮೋ ಗುಣನೂ ಹೋಗಿರ್ತದೆ, ಸತ್ತು ಗುಣನೂ ಹೋಗಿರ್ತದೆ. ಅದಕ್ಕಿಂತ ಹೆಚ್ಚಾದ್ರೆ ತಮೋ ಗುಣ ಬರ್ತದೆ. ಏನಾರ ಮಾಡಿ ಕಿತಾಪತಿ ಮಾಡಿ ಗೀಳವ್ರನ್ನ ಬಂದ್ ಮಾಡಿ ಒಂದು ನಮೂನಿ ಮಾಡಬಾರ್ದೆಲ್ಲ ಇದು ಕೆಲಸ ಮಾಡಿಸ್ಲಿಕ್ಕತ್ತದ. ಇದು ಗುಣದ ಪ್ರಭಾವ. ಎರಡು ಭಾಗ, ಒಂದು ತಮೋ ಗುಣದ ಪ್ರಭಾವ, ಆಮೇಲೆ ಸತ್ವ ಗುಣ. ಇವು ಎರಡು ತರ ನಡು ರಜೋಗುಣ ಅದ. ಎರಡು ತರ ನಡು. ಯಾವಾಗ ಭಗವದ್ ಭಕ್ತಿ ನಡೀತಿರ್ತದ ಆವಾಗ ರಜೋಗುಣ ಇದ್ರ ಬೆನ್ನು ಹತ್ತದ. ಯಾವಾಗ ದುಷ್ಟ ಕಾರ್ಯ ತಮೋ ಗುಣ ಪ್ರಬಲ ಆಗ್ತದ ಈ ಕಡೆ ಬೆನ್ನು ಹತ್ತದ. ಈ ಕಡೆ ಬೆನ್ನು ಹತ್ತು ಅಂದ್ರೆ ಭಗವಂತ ಅವತಾರ ತೊಡಗಬೇಕಾಗ್ತದೆ ನೋಡಿ. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಓ ಭಾವುಸಾಯಿ ಮಹಾರಾಜರ ಅವತಾರ, ಗುಡ್ಲಿಂಗ ಜಂಗಮ್ ಮಹಾರಾಜರ ಅವತಾರ, ಆಮೇಲೆ ಗಿರಿಮಲ್ಲೇಶ್ವರ ಮಹತಾ ಈ ಸದ್ಗುರು ವರ್ಯರ ಅವತಾರ ಎಷ್ಟಾಗ್ಯಾವ ನೋಡ್ರಿ. ಯಾಕಾಗ್ಯಾವ್ರು? ಒಮ್ಮೆ ಭಾವುಸಾಯಿ ಮಹಾರಾಜರು ಹೇಳಿದ್ದು ಉಳಿದಿಲ್ಲ ಅದು. ಅವರಂತಾರ ನಿರೂಪಣಿ ಹೇ ಸದ್ಬುದ್ಧಿ ಹೋತಿ ಸ್ಥಳ ತ್ಯಾಗ ಹೋತಾ ಸವೇತಿ ಜಾತಿ ಕಾಯ ಕರೂರೇ ಕ್ರಿಯಾ ಘಡೇನ ಉದವೇನ. ಇಲ್ಲಿ ಕೇಳುವತ್ತ ಚಲೋನೆ ಇರ್ತೇವೆ ನಾವು. ಇಲ್ಲಿಂದ ಹೋದ ಕೂಡಲೇ ಸವೇಚಿ ಜಾತಿ ಎಲ್ಲ ಹೋಗೇ ಬಿಡ್ತದ. ನಾವು ರಗಡ್ ಕೇಳಿಬಿಟ್ಟೇವಳ ಅಂದ್ರೆ ನೀವು ಕೇಳಿರಿ, ಇಟ್ಕೊಂಡೇ ಇಲ್ಲ ಅಂತ ಬಿಟ್ಟಿರಿ. ಹಂಗೆ ಬಿಟ್ಟಿದ್ದಕ್ಕೆ ಏನಾಗ್ಯದ, ಮಹಾತ್ಮರ ಮೇಲೆ 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 ಅವತಾರ ತೊಟ್ಕೊಂಡು ಬರ್ಬೇಕಾಗ್ಯದ ಸದ್ಗುರು ರೂಪದಿಂದ. ಅದು ಹೆಂಗ? ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟ ಬಿಟ್ಟಿ ಪರೋಪಕ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ತಾವು ತಮ್ಮ ದೇಹಕ್ಕೆ ತೊಂದರೆ ಕೊಟ್ಟ, ತಮ್ಮ ಮನೆ ಮಕ್ಕಳು ಸಂಸಾರ ಎಲ್ಲ ತ್ಯಾಗ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಸದ್ಗುರುನಾಥ್ ಹೇಳ್ತಾನ, ಪರಮಾರ್ಥ ಮಾಡ್ರಪ್ಪ, ಪರಮಾರ್ಥ ಮಾಡ್ರಿ ಅಂತ ಹೇಳ್ತಾನ. ಈ ಪರಮಾರ್ಥ ಮಾಡೋರು ನಾವು ಹೆಂಗಾಗಿಬಿಡ್ತದಂದ್ರೆ, ಎಂದರ ಒಮ್ಮೆ ಮಾಡಿದ್ರೆ ಪರಮಾರ್ಥ ಆಗುವುದಿಲ್ಲ. ಅಹರ್ನಿಸಿ ಸದಾ ಪರಮಾರ್ಥ ಕರವ, ಅಹರ್ನಿಸಿ ಸದಾ ಪರಮಾರ್ಥ ಕರವ.
आडमार्गे कोणी जण जे जातील आडमार्गे कोणी जण जे जातील त्यातून काढील तोची ज्ञानी त्यातून काढील तोची ज्ञानी सदा परमात्मा वेळोवेळा त्याची शरण जावे वेळोवेळा त्याची शरण जावे आहारनीसी सदा परमार्थ करवा शरण गेली याने काय होते फळ शरण गेली याने काय होते फळ तुका म्हणे कुळ उतरिले कुमाये अपार कुमाये अपार कुमाये ಮೊದಲನೇ ಬಾರ ಅಭಂಗದ ಮೊದಲೇ ಅಭಂಗದ ಕೊನೆಯದಾಗಂತಾರ ತುಕಾಮಣೆ ಏತೆ ಸತ್ವಾತೆ ಸಾಮರ್ಥ್ಯ करावा परमार्थ ಅಹರ್ನಿಶಿ ಯಾವಾಗಲೂ ಪರಮಾರ್ಥ ಮಾಡ್ರಪ್ಪ ಅಂತಾರೆ. ಯಾವಾಗಲೂ ಪರಮಾರ್ಥ ಮಾಡೋದ್ರಿ ಹೆಂಗ್ ಮಾಡೋದ್ರಿ? ಪರಮಾರ್ಥ ಅಂದ್ರೆ ಮೊದಲು ಏನು ತಿಳ್ಕೊಬೇಕಲ್ಲ. ನಾವು ಪರಮಾರ್ಥ ಮಾಡ್ತೀವ್ರಿ. ಏನು ಪರಮಾರ್ಥ ಮಾಡೋದಂದ್ರೆ ಏನು? ರೊಟ್ಟಿ ಮಾಡಿದಾಗ ಪರಮಾರ್ಥ ಅಂದ್ರೆ ಯಾವಾಗಲೂ ಪರಮ ಪವಿತ್ರವಾದಂತಹ ಶುದ್ಧ ಜ್ಞಾನದ ಸಂಗ್ರಹ ಮಾಡ್ಕೋದೇನದಲ್ಲ ಅದು ಪರಮಾರ್ಥ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಅದನ್ನು ಪಡ್ಕೋ ಸಂಬಂಧ ಸಮರ್ಥರಂದ್ರು 4 ಹೊತ್ತು ಭಜನೆ ಮಾಡ್ರಿ. ದಾಸೋದ ನಿತ್ಯ 3 ಸಮಾಸ ದಾಸೋದ ಹೋದ್ರಿ. ಕುತ್ಕೊಂಡು ನಿಮಗೆ ಎಷ್ಟು ಸಾಧ್ಯದ ಅಷ್ಟು ಸಾಧ್ಯ ಅನ್ಬೇಡ್ರಿ. ನಾಮಸ್ಮರಣೆಗಾಗಿಯೇ ನಾ ಬದುಕಿನ ತಿಳ್ಕೊಂಡು ನಾಮಸ್ಮರಣೆ ಮಾಡಿ ನೀತಿ ಕಾಯ್ಕೊಂಡಿರ್ರಿ, ಧರ್ಮದಿಂದ ನಡೀರಿ, ಮತ್ತೊಬ್ಬರ ಅಂತಃಕರಣಕ್ಕೆ ನೋವಾಗಲಾರ್ದಂಗೆ ನಿಮ್ಮ ಜೀವನ ಇರಲಿ.
ಹೀಗೆಲ್ಲ ಮಾಡಿಕೊಂಡು ನೀವು ಸದಾ ಸದ್ಗುರು ಮಾಡಿದಂಥ ಉಪಕಾರವನ್ನು ನೆನೆಸುವಂತ ಇರುವುದೇನದಲ್ಲ ಇದೇ ಪರಮಾರ್ಥ. ಇದನ್ನ ಹೆಂಗೆ ಮಾಡ್ರಿ ಅಂದ್ರೆ ಅಹರ್ನಿಸಿ ಮಾಡ್ರಿ, ಯಾವಾಗಲೂ ಮಾಡ್ರಿ. ಇವತ್ತೊಂದು ದಿವ್ಸ ನಾಲ್ಕೊಂದು ಭಜನೆ ಮಾಡಿ ನಾಳೆ ಬಿಡಬೇಡ್ರಿ. ಇವತ್ತು ಮಾಡ್ರಿ, ನಾಳು ಮಾಡ್ರಿ. ಒಟ್ಟ ನಾಮಸ್ಮರಣೆ ಹಂಗಂದ್ರೆ ನಿನ್ನ ಶ್ವಾಸ ಎಲ್ಲಿ ತನಕ ನಡೀತಿರ್ತದಲ್ಲ ಅಲ್ಲಿ ತನಕ ನಾಮಸ್ಮರಣೆ ಮಾಡಿ ತೋರಿಸ್ಯಾರ. ಅವ್ರು ಹಂಗೆ ಹೇಳಿಲ್ಲ, ಆದಿ ಕೇಲೆ ಮೊಗಸಾಂಗಿತ್ತಲಿ ಮೊದಲ ಮಾಡಿ ಹೇಳಿಕತ್ತಲಿ. ಮಾಡಿ ಹೇಳಿದಾಗ ಮಾತ್ರ ಜಗತ್ತಿಗೆ ಅದು ಅಂತಃಕರಣಕ್ಕೆ ಮುಟ್ತದೆ. ಮಾಡಲಾರ್ದ ಹೇಳಿದ್ರೆ ಯಾರು ಕೇಳ್ತಾರ? ಕ್ರಿಯೆವಿನ ಬೋಲನೆ ಹೇ ಸ್ವಾನಾಥೆ ವಮನ ಭಲೇತೆ ಅವಾಗ ಅವಲೋಕನ ಕದಾಪಿನ ಕರಿತಿ. ಜ್ಞಾನಿಗಳು ಅದನ್ನ ನೀ ಮಾಡಲಾರ್ದ ಹೇಳಿದ್ರೆ ಜ್ಞಾನಿಗಳು ನಿನ್ನ ಕಡೆ ಹೊಳ್ಳಿ ಸಹಿತ ನೋಡುದಿಲ್ಲ. ಅದಕ್ಕೆ ಸಭಾಷಿಗೆ ಕೊಡ್ತಾರಂತ ತಿಳ್ಕೊಂಡ್ರೆ ಇಲ್ಲ. ಮೊದಲ ನೀನು ಅನುಭವಿಸು, ಅನುಭವಿಸಿದ್ದನ್ನ ಹೇಳು. ಮಾಡಲಾರ್ದ ಹೇಳಿದೆ ಅಂದ್ರೆ ಅದೊಂದು ನಾಯಿ ಕಾರ್ಕಿದ್ದಂಗಂತ. ನಾಯಿ ಕಾರ್ಕೋತದ, ಅದನ್ನೇ ತಿಂತದ. ಹಂಗೆ ನೀನು ಮಂದಿ ಮುಂದೆ ನಾಲ್ಕು ದೊಡ್ಡ ದೊಡ್ಡ ಮಾತಾಡ್ತಿ ಮಾತ್ರ ನೀ ಇರುವುದರೆ ಹಂಗೆ. ಸಮರ್ಥರಂತಾರ ಅದ್ವೈತ ನಿರೂಪಣೀಯ ಗಾಧ ಭಕ್ತ ಪರಿ ವಿಷಯಿ ಲೋಲಂಗತ ಐಶಿಯಾ ಗುರು ಚೇನಿ ಸಾರ್ಥಕತ ಹೋणार नाही. शिष्यास न लाविती साधन न करविती इंद्रिय दमन ऐशिया गुरु अडक्याचे तीन मिळेले तरी टाकावे. ಮಾಡಿ ಹೇಳ್ಯಾರ ಹಿಂದಾಗಿದ್ದಾರೆ ಎಲ್ಲರೂ. ನಾವು ಮಾಡಲಾರ್ದ ಹೇಳ್ಬೇಕಂತೇವು. ಹಿಂಗಾಗಿ ನಮ್ಮ ಮಹಾರಾಜರು ತಮ್ಮ ಶಿಷ್ಯಾಗ ಒಮ್ಮೆ ಕೇಳಿದ್ರಂತೆ. ರಾಮಣ್ಣ ಅಂತಿದ್ದ, ರಾಮ ಮಾಡ್ದಾಗ ಗ್ವಾಡವೇ ಗ್ವಾಡ್ಯಾಗ ಮಾಡೋ ಅಂತ. ಗ್ವಾಡ್ಯಾಗೆ ಅಲ್ಲೋ, ಗ್ವಾಡ್ಯಾಗ ಮಾಡಿದ್ರೆ ಮಾಡಿದಾಗೆ ಗ್ವಾಡ ಹೌದಲ್ಲ ಅಂತಂದ್ರು. ಗ್ವಾಡ್ಯಾಗ ಮಾಡೋ ಮಾಡ್ದಾಗೆ ಗ್ವಾಡೆ ಅಂತಂದ್ರೆ ಮಾಡ್ದಾಗ ಗ್ವಾಡಿ, ಮಾಡಲಿಲ್ಲ ಅಂದ್ರೆ ಗ್ವಾಡಿದ ಇರ್ಲಿಕ್ಕಂದ್ರೆ ಎಲ್ಲಿ ಮಾಡ ಯಪ್ಪ. ನನಗೇನಾಯ್ತು ಅಲ್ಲೋ, ಮಾಡು, ದುಡಿಲಾರ್ದ ಪಗಾರ ಯಾರು ಕೊಡ್ತಾರೆ? ಹೋಗಮ್ಮ. ದೊಡ್ಡ ದೊಡ್ಡ ಏನು ವೈರಾಗ್ಯದ ಮಾತಾಡಿದ್ರೆ ಹೌದು ನಾ ಏನು ಭಾಳ ಖುಷಿ ಆಗ್ತಂತ ತಿಳ್ಕೊಟ್ಟೇನಂದ್ರೆ ಬಿಟ್ಟು ಬಾ ಸಂಸಾರ ಆಮೇಲೆ ಮಾತಾಡು ಅಂತಂದ್ರಂತ. ಯಪ್ಪ ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಅದಕ್ಕೆ ಈ ಗುರುಗಮ್ಯ ಮಾರ್ಗ ಎಲ್ಲಡಿಯದಂದ್ರ ಅನನ್ಯ ಭಾವದಿಂದ ಸದ್ಗುರುವಿನ ಸೇವಾ ಯಾರು ಮಾಡ್ತಾರ, ಇವ್ರ ಸೇವೆಯಿಂದ ಸದ್ಗುರುನಾಥ ಯಾವಾಗ ಸಂತುಷ್ಟಗೊಳ್ತಾನ ಆ ಕ್ಷಣದೊಳಗೆ ನಿನಗ ಬ್ರಹ್ಮಾನಂದದ ಅನುಭೂತಿ ಆಗ್ತದೆ. ಅದಕ್ಕೆ ಗುರು ಸೇವಾ ಮಾಡೋದ್ರ ಏನದಲ್ಲ ಅದು ಬಹಳ ಮುಖ್ಯದ. ಸೇವಾ ಅಂದ್ಕೊಳ್ಳೆ ಕಸ ಹೊಡಗೋದು, ಜಮಖಾನೆ ಹಾಸೋದು ಇವೇ ಸೇವಾ ಅಲ್ಲ. ವಾಸ್ತವಿಕವಾಗಿ ಸೇವಾ ಅಂದ್ರೆ ಸದ್ಗುರುಗಳಿಗೆ ಏನು ಅತ್ಯಂತ ಪ್ರೀತಿ ಅದಲ್ಲ ಅದನ್ನು ಮಾಡೋ ಸೇವಾ. ಎಲ್ಲ ಆಗಿ ಹೋದಂಥ ಸದ್ಗುರುಗಳನ್ನು ನಾವು ಅವ್ರ ಜೀವನ ನೋಡಿದ್ದೇವೆ ಅಂದ್ರೆ ಎಲ್ಲರಿಗೂ ಇವು ಆಗಿ ಹೋದಂಥ ಎಲ್ಲ ಸದ್ಗುರುಗಳಿಗೂ ಅತ್ಯಂತ ಪ್ರೀತಿ ಅಂದ್ರೆ ನಾಮಸ್ಮರಣೆ ಮಾಡ್ಕೊತ. ಏಕನಾಥ್ ಮಹಾರಾಜರಂದ್ರು ಕರ ಜೋಡು ನಿವಿ ನವಿತೋ ತುಮಾ ತುಮಿ ವಾಸುದೇವ ವಾಸುದೇವ ಫಲ. ಕರ ಜೋಡು ನಿವಿ ನವಿತೋ ತುಮಾ ನಕ ಕರು ಸಂಸಾರ ಸಮಾ ತುಮಿ ವಾಸುದೇವ ನಕ ಕುಂತೋ ವಿಜಯ ಕಾಮ ವಾಸುದೇವ तुम्ही आठवो मधुसूदना मधुसूदना मधुसूदना. हो कर जोडून विनवितो तुम्हा, कर जोडून विनवितो तुम्हा.
ನನಗೆ ತೀರ್ಥಾಚೆ ಭ್ರಮಣ ನನಗೆ ದಂಡಣ ಮುಂಡಣ ನನಗೆ ಪಂಚಾಗ್ನಿ ಸಾಧನ तुम्ही आठवू मधुसूदना 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 हो जोडणी विनवितो तुम्हा खरा जोडून विनवितो तुम्हा नरदेह दुर्लभ जाणा वर्षाची गणना त्यामध्ये दुःख यातना तुम्ही आठवू मधुसूदना 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 हो करा जोडून विनवितो तुम्हा वासुदेव वासुदेव म्हणा वासुदेव वासुदेव म्हणा करा जोडून विनवितो तुम्हा माझे विनविनी कर जोडून या तुनी शरण एका जनार्दनी तुम्ही वासुदेव म्हणा अनुदिनी 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 हो कर जोडून विनवितो तुम्हा विनवितो तुम्हा तुम्ही वासुदेव वासुदेव म्हणा वासुदेव वासुदेव म्हणा वासुदेव वासुदेव म्हणा अंबार कुमाई अंबार कुमाई अंबार कुमाई बहुता जन्मांच्या शेवट नरदेह सापडे अवचट येथे वर्तावे चोक्कट नीती न्याये शतवर्षे वये नेमिले त्यात बाळपण नेनता गेले तारुण्य अवघे वेचिले विषयाकडे वृद्धपणे नाना रोग भोगणे लागे कर्मभोग आता भगवंताच्या योग कोणे आयुष्य हतू हतू रात्रिये बोधवू वैवतू प्रायके पातो प्रायत प्रायके मुवतो प्रायके पातो प्रायत प्रायके मुवतो शिवनाम वत्मरितो भव मालय परिहरितो शिवनामवत्मरितो भव मालय परिहरितो ಮೂರು ದಿನದ ಸಂಧಿ ಆತ್ಮನ ಕಾಣದೆ ನೀ ಕುಂದಿ ಬೇಡೋ ಪರರ ಚಿಂತೆ ನಾಳೆಯಮ್ಮ ಹೇಳಿದರೆ ಶಿವನಾಮವತ್ಮರಿತೋ
ಆಸೆ ಮಾಡಲು ಬೇಡ ಒಬ್ಬರಿಗೆ ಸೂಚಿಸಿ ನುಡಿಯಬೇ ಬೇಸರಾಗಲು ಬೇಡ ಒಬ್ಬರಿಗೆ ಬೇಸರಾಗಲು ಸೂಚಿಸಿ ನುಡಿಯಬೇಡ ಗುರು ಮಹಾಂತೇಶನ ಮರೆಯಬೇಡ ಸೂಚಿಸಿ ಶಿವನಾಮ ಸ್ಮರಿಸೋ सगुण हे ब्रह्म विठ्ठलची बोले ऐका पावहिले तुकारामा तुकारामा तो हा केले जे अभंग करिता जेका ज्या जगी नित्य पाठ जगी पाठ करिता आवडे सद्भावे विपत्ती ಈ 12 ಅಭಂಗಗಳೇನವಲ್ಲ ಈ ಅವತಾರ ಕಾಲದಾಗ ಬರೆದಂತ ಅಭಂಗ ಅಲ್ಲ ಅವು ತುಕೋಬಾರಾಯರು जिता वैकुंठಕ್ಕೆ ಹೋದ್ಮೇಲೆ ವೈಕುಂಠದಿಂದ ಸ್ವರ್ಗಲೋಕ ಹೋನಿ ಆಲೆ ಹೇ ಅಭಂಗ ದಾಡಿಯಲೆ ಸಂಗ ತುಮಾರ ಸ್ವರ್ಗಲೋಕದಿಂದ ಬಂದಂತ ಅಭಂಗ ಈ 12 ಅಭಂಗಗಳನ್ನ ಅರ್ಥ ಮಾಡಿಕೊಂಡು ನಾವು ಅಂದೇವಂದ್ರ ಪರಮಾರ್ಥನೇ ನಮ್ಮ ಕೈಯೊಳಗ ಅಂಗೈಯೊಳಗೆ ಬರ್ತ ಅಂತಾರು ಅರ್ಥ ಮಾಡ್ಕೊಂಡು ಅನ್ಬೇಕು ಅದಕ್ಕೆ ಅವರಂದ್ರು ಅಹರ್ನಿಸಿ ಸದಾ ಪರಮಾರ್ಥ ಕರವ ಪಾಯನ ಟೇವಾವ ಅಡಮಾರ್ಗಿ ಪರಮಾರ್ಥ ಮಾಡ್ರೆ ಹೆಜ್ಜಿ ಅಡ್ಡ ಮಾರ್ಗ ಇಡ್ಲಿಕ್ಕೆ ಹೋಗ್ಬೇಡಿ ಅಂತಾರೆ ಇಲ್ಲದೆ ಕುಣದೆ ವಿಠಲ 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 ಅನ್ನೋದು ಅಲ್ಲಿ ಮತ್ತೆ ಹೊರಗೆ ನೀವು ಬೇಕಾದ ಮಾಡ್ಕೊಂಡು ವಾರಕ್ಕೊಮ್ಮೆ ಪಾರ್ಟಿ ಮಾಡೋದು ವಾರಕ್ಕೊಮ್ಮೆ ದಾಬಾಕ್ ಹೋಗಿ ಇವನ್ನೆಲ್ಲ ಮಾಡಬೇಡ ಅಂತ ನೀವು ಪರಮಾರ್ಥ ಮಾಡ್ತೀರಂದ್ರೆ ನಿಮ್ಮನ್ನು ನೋಡಿ ಜಗತ್ತು ಕಲಿಬೇಕು ನಿಮ್ಮನ್ನು ನೋಡಿ ಅವ್ರ ಪರಿವರ್ತನೆ ಆಗಬೇಕು ನಿಮ್ಮನ್ನು ನೋಡಿ ಅವ್ರ ಸಮಾಧಾನವನ್ನು ಒಂದು ಜೀವನ ಸಾಗಿಸೋಂಗೆ ಆಗಬೇಕು ಅದಕ್ಕೆ ಅಡಮಾರ್ಗಕ್ಕೆ ಹೋಗಬೇಡಪ್ಪ ಅಂತೇಳಿ ನಮಗೆ ಹೇಳ್ಯಾರ್ರಿ ಇವರು ಉಪದೇಶ ಕೊಟ್ಟವ್ರಿಗೆ ಮುಂದಂತಾರ अडमार्गी कोणी जाण जे जातील अडमार्गी कोणी जाण जे जातील त्यातून काढील तोची ज्ञानी त्यातून काढील तोची ज्ञानी त्यातून काढील तोची ज्ञानी त्यातून काढील तोची ज्ञानी अडमार्गी कोणी ಅಡಮಾರ್ಗದೊಳಗೆ ಯಾರು ಹೋಗ್ಯಾರಲ್ಲ
ಅವ್ರನ್ನ ಆ ಮಾರ್ಗದಿಂದ ಮ್ಯಾಲೆ ತಗೊಂಡು ಬಂದ ಉಪದೇಶ ಕೊಟ್ಟು ಉದ್ಧಾರ ಮಾಡೋರು ಯಾರಂದ್ರೆ ಅವರೇ ಜ್ಞಾನಿಗಳು, ಅವರೇ ಸದ್ಗುರುಗಳು. ನಾವೆಲ್ಲ ಅಡ್ಡ ಮಾರ್ಗದಾಗ ಇದ್ದವ್ರಿ. ನಮ್ಮ ಮಹಾರಾಜರ ಜೀವನ ನೋಡ್ರಿ, ಗಿರಿಮಲ್ಲಪ್ಪ ಮಹಾರಾಜರ ಜೀವನ ನೋಡ್ರಿ, ಇವ್ರು ಎಲ್ಲರೂ ಯಾರ್ಯಾರು ಶಿಷ್ಯರನ್ನು ಮಾಡ್ಕೊಂಡಾರಲ್ಲ. ಗಿರಿಮಲ್ಲಪ್ಪ ಮಹಾರಾಜರ ಸುತ್ತಮುತ್ತಲೇ ದಪ್ಪನವ್ರು ಬಂದು ಕೂಡ್ತಿದ್ರು. ಏನ್ರಿ ಮಹಾರಾಜರು ಇಂಥವ್ರು ಒಳ್ಳೆ ಹುಮ್ಮೂರನ್ನ ಕೂಡ್ಸ್ಕೊಂಡು ಕೂತಿರ್ಲ. ಅವ್ರು ನೋಡ್ಲಿಕ್ಕೆಲ್ಲ ಹೋಗಿದ್ದಾರು, ಖರೆ ಅವ್ರಿಗೆ ರೋಗಗಳು ಭಾಳವ. ಆ ರೋಗ ಬಿಡಿಸ್ಲಿಕ್ಕೆ ನಾ ಬಂದ್ರೆ ಬಹುರೋಗಿ ವೈದ್ಯಾಗಿ ಅಂಥೇಳಿ ಡಾಕ್ಟ್ರ ಅಂತಲ್ಲಿ ಚಲೋ 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 ಶರೀರ ಸದೃಢ ಇದ್ದವ್ರು ಬಂದು ಕೂತ್ರೆ ಅವ್ರು ಇದು ಆಗ್ತಾನೆ. ನಾವು ಯಾರು ಹಾದಿ ಬಿಟ್ಟಾರಲ್ಲ ಅವ್ರನ್ನ ತೊಗೊಂಡು ಹಾದಿಯಾಗಿ ಸೇರಿಸೋದು ನಮ್ಮ ಕೆಲಸದ ಅಂತ. ಗುಣ ದೋಷ ಯಾತಿನ ವಿಚಾರಿಕಾಯಿ, ಗುಣ ದೋಷ ಯಾತಿನ ವಿಚಾರಿಕಾಯಿ. आवदिला पायी आपुलिया, आवदिला पायी आपुलिया, गुण दोष याती न विचार. ज्ञानी अडमार्गी कोणी जन जे जातील त्यातून काढील तोची ज्ञानी खरा तारी दुजियाची वेळोवेळा त्याची ಶರಣ ಜಾವೆ ಮ್ಯಾಲಿಂದ ಮ್ಯಾಲೆ ಅಂತ ಸದ್ಗುರುಗಳಿಗೆ ಶರಣ ಹೋಗ್ರಿ ಅಂತಾರ. ಶರಣ ಗೇಲಿಯಾನೆ ಕಾಯಿ ಹೋತ ಕೊಳ ತುಕಾ ಮನೆ ಕುಳ ನಿಮ್ಮ ಕುಲಕೋಟಿ ಉದ್ಧಾರ ಆಗ್ತಾವಂತೆ ತುಕಾರಾಮ್ ಮಹಾರಾಜರು ಅಂತಾರ. ಅದಕ್ಕೆ ಹರೇ ಶರಣಗೆಲಿಯಾನೆ ಕಾಯ ಹೋತೆ ಪಳ, ಶರಣಗೆಲಿಯಾನೆ ಕಾಯ ಹೋತೆ ಪಳ. शरणगेलियाने काय होते फळ, शरणगेलियाने काय होते फळ. तुका म्हणे कुळ उद्धरिले मने कुळ उतारिले नित्य सदा परमार्थ करवा, नित्य सदा परमार्थ करवा, नित्य सदा पायन ठेवा वाड मार्गी.
आकल्पा ईश्वावे तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विठ्ठुदासा भाविकाची नामा म्हणे तया असावे कल्याणा या मुख निदान पांडुर गोपाल कुमारी गोपाल कुमारी गोपाल कुमारी गोपाल कुमारी गोपाल कुमारी कमरदान